ಏನು ಇಷ್ಟ ಆಯಿತು? ಒಂದು ಫ್ರೆಂಡ್ಶಿಪ್, ಒಂದು ಫ್ಯಾಮಿಲಿ ಹೆಂಗೆ ಮರ್ಯಾದೆ ಅಂತ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿ ಫುಲ್ ಎಲ್ಲ ಚೆನ್ನಾಗೈತೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡೋ, ಒಬ್ಬೊಬ್ರಿಗೆ ಇದು ಮಾಡಿ ಒಬ್ರು ನೋವು ಕೊಡಬಾರ್ದು, ಒಬ್ರು ಇದು ಮಾಡಿ ನಾವು ಇದೇ ಥರ ಇರಬೇಕು, ಇದೇ ಥರ ನಾವು ಹಂಗೆ ಇರಬೇಕು. ಮಕ್ಕಳು ಅಣ್ಣ ತಮ್ಮದಿರ ಮಕ್ಕಳು ಥರ ಚೆನ್ನಾಗಿರ್ಬೇಕು. ತುಂಬ ಶಿವಣ್ಣ ಥರ ಚೆನ್ನಾಗೈತೆ, ತುಂಬ ಚೆನ್ನಾಗಿ. ಹೂನು ಅಲ್ಲಮ್ಮ ಚೆನ್ನಾಗೈತೆ, ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಸಿಂಪಲ್ ಕಥೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬ ಪೂರ್ಣಚಂದ್ರ ಅವರು ಅಂತ ಅವರು ಸೂಪರಾಗಿ ಮಾಡಾರೆ. ಎಲ್ಲ ನಮ್ಮ ಏರಿಯಾದಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಎಲ್ಲ ನಮ್ಮ ಏರಿಯಾದವರು ಬೆಳೀಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಕನ್ನಡ ಫಿಲಮ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ಥರ ಜೀವನ ಮಾಡ್ತಾರೆ, ಯಾವ ಥರ ಕಷ್ಟಪಡ್ತಾರೆ, ಅವ್ರ ಸಿಚುವೇಶನ್ ಒಂದೊಂದು ಟೈಮ್ ಹೆಂಗೆ ಮಾಡುತ್ತೆ ಅವ್ರಿಗೆ, ಅದನ್ನೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀವಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಎಲ್ಲ ನೋಡಬೇಕು, ಚೆನ್ನಾಗಿದೆ. ಮೆಸೇಜ್ ಅಂದ್ರೆ ಒಂದು ಫ್ಯಾಮಿಲಿ ಡ್ರೈವಿಂಗ್, ಡ್ರಿಂಕ್ ಮಾಡಿ ಡ್ರೈವ್ ಮಾಡಬಾರ್ದು. ಮತ್ತೆ ಇಟ್ಟ ಡ್ರಿಂಕ್ ಕೇಸ್ ಬಗ್ಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ಫಿಲಮ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ ಆಗಿದೆ. ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಸರ್. ಗ್ರೇಟ್ ಮೂವಿ, ತುಂಬ ಚೆನ್ನಾಗಿದೆ. ವಿ ರೆಕಮೆಂಡ್ ಇಟ್ ಟು ಎವ್ರಿವನ್. ಎಸ್, ಪ್ಲೀಸ್ ಬಂದೆಲ್ಲ ಥಿಯೇಟ್ರಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. 3 ಜನ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಅದೇ ಅವರು ಬಂದ್ಬಿಟ್ಟು ಸ್ವಲ್ಪ ಸಾಹುಕಾರಾಗಿದ್ದಾರಲ್ಲ, ಇವರು ಬಡವರಾಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಹೇಳಿದ್ದಾರೆ, ಅರ್ಥ ಆಗಿದೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಫ್ಯಾಮಿಲಿ ಚೆನ್ನಾಗಿದೆ. ಸೂಪರ್ ಸಿನಿಮಾ, ಸೂಪರ್ ಸಿನಿಮಾ. ಫ್ರೆಂಡ್ಶಿಪ್ಗೆ ಒಳ್ಳೆ ಇದು ಕೊಡ್ತಾರೆ. ಸೂಪರ್ ಆಗೈತೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮ್. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ. ಮತ್ತು ಫ್ಯಾಮಿಲಿ ಜೊತೆಲಿ ಒಂದೊಂದ್ಸಲ ಕುತ್ಕೊಂಡಾಗ ಮುಜುಗರ ಆಗುತ್ತೆ ಒಂದೊಂದು ಸೀನ್ಗಳು ನೋಡಬೇಕಾದ್ರೆ. ಇದರಲ್ಲಿ ಆ ಥರ ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು. ಚೆನ್ನಾಗಿದೆ. ಸೂಪರ್ ಆಗಿದೆ ಪಿಕ್ಚರ್. ಎಲ್ಲ ಬಂದು ನೋಡಿ ನಮ್ಮ ಕರ್ನಾಟಕ ಜನತೆ ಯಥೇಚ್ಛವಾಗಿ ನಮ್ಮ ಕನ್ನಡ ಸಿನಿಮಾಗೆ ಒತ್ತು ಕೊಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನೇ ನೋಡಿ ಗುರುಗಳೇ. ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇಂಗ್ಲಿಷ್ ಬರಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಸರ್. ಚೆನ್ನಾಗಿದೆ ಫಿಲಮ್, ಸೂಪರ್. ಮೇಕಿಂಗ್ ಚೆನ್ನಾಗಿದೆ. ಒಂದು ಸೆಕೆಂಡ್ ಕ್ಲಾಸ್ ಜನನ್ನ ಯಾವ ಥರ ತೋರಿಸ್ಬೇಕು, ಸೆಕೆಂಡ್ ಕ್ಲಾಸ್ ಜನ, ಮಿಡಲ್ ಕ್ಲಾಸ್ ಜನ ಯಾವ ಥರ ಜೀವನ ಮಾಡ್ತಾರೆ, ಅವರ ಜೀವನ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ತುಂಬ ಚೆನ್ನಾಗಿ, ಅಂದರೆ ಒಂದು ಪಿನ್ ಟು ಪಿನ್ನು ಪಿಕ್ಚರೈಸೇಷನ್ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಆ ಕಾಲ್ಪನಿಕ ಜೀವನದಲ್ಲಿ ನಾವು ಯಾವ ಥರ ಬದುಕ್ತೀವಿ, ಅಂದರೆ ನಾವು ದುಡ್ಡು ಮಾಡಬೇಕು ಅನ್ನೋ ಹಂಬಲದಲ್ಲಿ ನಮ್ಮ ಫ್ರೆಂಡ್ಶಿಪ್ನ ಯಾವ ಥರ ಬಳಸ್ಕೊತಾ ಇರ್ತೀವಿ. ಆಮೇಲೆ ನಮ್ಮನ್ನು ಸಾಹುಕಾರತನ ಯಾವ ಥರ ತುಳಿತಾ ಇರ್ತದೆ, ತುಂಬ ನೀಟಾಗಿ ಎಳೆಯಾಗಿ ತೋರಿಸಿದ್ದಾರೆ. ಕನ್ನಡ ಪಿಕ್ಚರ್ನ ಇಷ್ಟು ಎಳೆಯಾಗಿ ತೆಗ್ದಿರೋದನ್ನ ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಅನಿಸುತ್ತೆ. ಯಾಕೆಂದರೆ ಈ ಥರ ಡೈರೆಕ್ಟರ್ಗಳು ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಇಂಥ ಒಂದು ಒಳ್ಳೆ ಫಿಲಮ್ ಮಾಡಿದಾಗ ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಯಾವುದೋ ಒಂದು ಕಳಪೆ ಪಿಕ್ಚರ್ ಮಾಡಿ ಬಂದು ನೋಡಿಲ್ಲ ಅಂತ ಎಗರಾಡೋದಕ್ಕಿಂತ ಒಂದು ಒಳ್ಳೆ ಫಿಲಮ್ ಮಾಡಿದ್ರೆ ಬಂದು ಇಷ್ಟು ಜನ ನೋಡ್ತಾರೆ ಅನ್ನೋದಕ್ಕೆ ಇವತ್ತು ಮಂಗಳವಾರ ಇಷ್ಟು ರಶ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಆ್ಯಕ್ಚುಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಏನಾಗುತ್ತೆ ಒಂದು ಲೈಫ್ ಕಳ್ಕೊತೀವಿ ಅನ್ನೋದನ್ನು ಸ್ವಲ್ಪ ಮುಂದೆ ತಿಳ್ಕೊಬೇಕಾಗುತ್ತೆ. ಲೈಫಲ್ಲಿ ನಾವುಗಳು ಹುಡುಗರುಗಳು ಸ್ವಲ್ಪ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೆ ಎಲ್ಲರೂ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಎಂಜಾಯ್ಮೆಂಟ್ ಇರುತ್ತೆ, ದುಡ್ಡು ಕಳ್ಕೊತಾರೆ, ದುಡ್ಡು ಮತ್ತೆ ಹುಟ್ಟುತ್ತೆ. ಬಟ್ ಅದರ ಜೀವನ ಮತ್ತೆ ಬರಲ್ಲ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಅವರು ಲೋಕಲಲ್ಲಿ ಮಾಡ್ಕೊಳ್ಳಿ. ಡ್ರೈವ್ ಮಾಡಬೇಕಂದ್ರೆ ಡ್ರಿಂಕ್ ಬೇಡ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ. ಇವತ್ತಿನ ಯಂಗ್ ಪೀಪಲ್ಸ್ಗಳು ಮತ್ತು ಜೊತೆಗೆ ಮಿಡ್ಲ್ ಕ್ಲಾಸು ಮತ್ತು ಹೈ ಕ್ಲಾಸಲ್ಲಿ ಇರೋಂಥ ಒಂದು ವ್ಯತ್ಯಾಸಗಳು, ಮತ್ತು ಮಿಡ್ಲ್ ಕ್ಲಾಸ್ ಅವರು ಇವತ್ತು ಜನ
ಆ ಒಂದು ಜೀವನವನ್ನು ಹೇಗೆ ನಡೆಸಲಿಕ್ಕೆ ಪ್ರತಿದಿನ ಅವರ ಪಡೋಂಥ ಒಂದು ಶ್ರಮ ಹೇಗಿದೆ ಮತ್ತು ಜೊತೆಗೆ ಅವರ ಒಂದು ಮರ್ಯಾದೆಗೋಸ್ಕರ ಎಷ್ಟು ಅಂಜುತ್ತಾರೆ ಅಂಥದ್ದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಭಾರಿ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ನಾನು ಕನ್ನಡದ ಪ್ರತಿಯೊಂದು ಪ್ರೇಕ್ಷಕರು, ನಮ್ಮ ಕನ್ನಡ ಅಭಿಮಾನಿಗಳು ಈ ಮೂವಿ ನೋಡಬೇಕು ಅಂತ ಹೇಳಿ ಇಚ್ಛೆಪಡ್ತೀನಿ. ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ನಿಜವಾಗ್ಲೂ ಈ ಒಂದು ಮಾಹಿತಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾಕಂದರೆ ಡ್ರಿಂಕ್ ಮಾಡಿ ಇವತ್ತೊಂದು ದಿನ ಅಕಸ್ಮಾತ್ ಏನಾದ್ರು ವ್ಯತ್ಯಾಸ ಆದಾಗ, ಅಪಘಾತ ಆದಂಥ ಸಂದರ್ಭದಲ್ಲಿ ಈ ವ್ಯತ್ಯಾಸ ಆದರೆ ಇಡೀ ಫ್ಯಾಮಿಲಿ ಏನು ಸರ್ವೈವ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಭಾರಿ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಆ್ಯಕ್ಚುಲಿ ಈ ಡೈರೆಕ್ಷನ್ ಮಾಡಿರೋಂಥ ಒಂದು ಆ ಡೈರೆಕ್ಟ್ರಿಗೆ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಮತ್ತು ಪ್ರೊಡ್ಯೂಸರ್ಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾರ್ದು ಆರ್ಟಿಸ್ಟ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.